ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ಕರ್ವೆ ರಾಜ್ಯಾಧ್ಯಕ್ಷರಾದ ಟಿ.ಎ. ನಾರಾಯಣಗೌಡರ ನೇತೃತ್ವದಲ್ಲಿ ನಡೆಯುತ್ತಿರುವ ಮಹಿಷಿ ವರದಿ ಅನುಷ್ಠಾನದ ಹೋರಾಟವನ್ನು ಕರ್ನಾಟಕ ನವನಿರ್ಮಾಣ ಸೇನೆ ಬೆಂಬಲಿಸುತ್ತದೆ. ಕನ್ನಡದ ನೆಲದಲ್ಲಿ ಕನ್ನಡದ ಮಕ್ಕಳೇ ಉದ್ಯೋಗ ಮೀಸಲಾತಿ ಕೇಳುವಂಥ ಪರಿಸ್ಥಿತಿಗೆ ಬಂದಿರುವುದು ತುಂಬ ಆಘಾತಕಾರಿ ವಿಷಯ. ಡಾಕ್ಟರ್ ಸರೋಜಿನಿ ಮಹಿಷಿಯವರ ವರದಿ ಅನುಷ್ಠಾನಕ್ಕೆ ನಡೆಯುತ್ತಿರುವ ಹೋರಾಟಗಳಿಗೆ ಲೆಕ್ಕವೇ ಇಲ್ಲ. ಮಹಿಷಿ ವರದಿಯ ಹೆಸರು ಹೇಳಿ ಆಳಿದ ಪ್ರತಿಯೊಂದು ಸರ್ಕಾರಗಳು ಬಹುರಾಷ್ಟ್ರೀಯ ಕಂಪನಿಗಳಿಂದ ಕಿಕ್ ಬ್ಯಾಕ್ ಪಡೆಯುತ್ತಾ ಬಂದಿವೆ. ಕಾನೂನಿನ ನೆಪದಲ್ಲಿ ಸರ್ಕಾರವೇ ಬೇಲಿಯ ಎದ್ದು ಹೊಲ ಮೇಯುವ ಕೆಲಸ ಮಾಡಿದರೆ ನಾಡ ಜನರ ಬದುಕು ರಕ್ಷಣೆ ಮಾಡುವವರು ಯಾರು? ಸರ್ಕಾರಗಳು ಬಹುರಾಷ್ಟ್ರೀಯ ಕಂಪನಿಗಳ ಸೂಟ್ಕೇಸ್ ಮೋಹಕ್ಕೆ ಕನ್ನಡಿಗರಿಗೆ ಮೋಸ ಮಾಡಬಾರದು. ಈ ನಾಡಿನ ಉದ್ಯೋಗಗಳು ಈ ನಾಡ ಮಕ್ಕಳಿಗೆ ಸಿಗಬೇಕು. ರಾಷ್ಟ್ರಕವಿ ಕುವೆಂಪುರವರ ವೀರವಾಣಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಎನ್ನುವ ಆಳುವ ಸರ್ಕಾರಗಳ ಅಮರವಾಣಿ ಆಗಬೇಕು. ಕರ್ನಾಟಕ ಸರ್ಕಾರ ಕೇಂದ್ರದ ರಾಷ್ಟ್ರೀಯ ಉದ್ಯೋಗ ನೀತಿಯ ಹಾಗೆ ರಾಜ್ಯ ಉದ್ಯೋಗ ನೀತಿಯನ್ನು ಜಾರಿಗೆ ತರುವ ಗಟ್ಟಿ ನಿರ್ಧಾರ ಕೈಗೊಳ್ಳಬೇಕು. ಇದು ಕಾನೂನು ಆಗಿ ರೂಪುಗೊಳ್ಳಬೇಕು. ಅಂದಾಗ ಮಾತ್ರ ಕನ್ನಡದ ಮಕ್ಕಳು ಉದ್ಯೋಗ ರಂಗದಲ್ಲಿ ಸಾರ್ವಭೌಮರಾಗಿ ಮೆರೆಯಲು ಸಾಧ್ಯ. ಈ ಸಂದರ್ಭದಲ್ಲಿ ಕರ್ನಾಟಕ ನವನಿರ್ಮಾಣ ಸೇನೆಯ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಶಿವಾನಂದ ಫಕೀರ್ ಕಮ್ಮಾರ ಹಾಗೂ ತಾಲೂಕಾ ಅಧ್ಯಕ್ಷರಾದ ಲಕ್ಷ್ಮಣ್ ದೇಮಣ್ಣ ಘಾಡಿ ಹಾಗೂ ಪದಾಧಿಕಾರಿಗಳು ಬೆಂಬಲಿಸಿದ್ದಾರೆ.